ಗುಡಿಬಂಡೆಯಲ್ಲಿ ಪರಿಸರ ವೇದಿಕೆಯಿಂದ ಗಿಡ ನೆಟ್ಟು ವಿಶ್ವ ಮಹಿಳಾ ದಿನ ಆಚರಿಸಲಾಯಿತು. ಪರಿಸರ ವೇದಿಕೆ ಜಿಲ್ಲಾಧ್ಯಕ್ಷ ಗುಂಪುಮರದ ಆನಂದ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪರಿಸರದ ಕಾಳಜಿಯ ಬಗ್ಗೆ ಮಾಹಿತಿ ನೀಡಿದರು. ಗುಡಿಬಂಡೆಯಲ್ಲಿ ಪರಿಸರ ವೇದಿಕೆಯಿಂದ ಗಿಡ ನೆಟ್ಟು ವಿಶ್ವ ಮಹಿಳಾ ದಿನ ಆಚರಿಸಲಾಯಿತು. ಪರಿಸರ ವೇದಿಕೆ ಜಿಲ್ಲಾಧ್ಯಕ್ಷ ಡಾಕ್ಟರ್ ಗುಂಪುಮರದ ಆನಂದ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಸ್ತ್ರೀ ಎಂದರೆ ಸಾಕೆ, ಆಕೆ ಮನೆಯ ಒಡತಿಯಾಗಿ, ತಾಯಿಯಾಗಿ, ತಂಗಿಯಾಗಿ, ಮಡದಿಯಾಗಿ, ಅಕ್ಕನಾಗಿ ಸಲಹುವಳು. ಒಂದು ಮನೆಯ ಮಗಳಾಗಿ ಹುಟ್ಟಿ ಮತ್ತೊಂದು ಮನೆಗೆ ಬೆಳಕಾಗುವಳು. ಒಂದು ಹೊಸ ಜೀವನಕ್ಕೆ ಜೀವ ಆಗುವಳು. ಇಂದಿನ ಸಮಾಜದಲ್ಲಿ ಮಹಿಳೆಯರು ಶಿಕ್ಷಣ, ವಿಜ್ಞಾನ, ರಾಜಕೀಯ, ಕ್ರೀಡೆ ಮತ್ತು ವ್ಯಾಪಾರ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿದ್ದಾರೆ. ಮಹಿಳಾ ದಿನವು ಕೇವಲ ಆಚರಣೆ ದಿನವಲ್ಲ, ಮಹಿಳೆಯರ ಸಮಾನತೆ ಮತ್ತು ಗೌರವಕ್ಕೆ ಸಮಾಜ ಒಗ್ಗಟ್ಟಾಗಿ ಕೆಲಸ ಮಾಡುವ ಸಂಕಲ್ಪದ ದಿನವಾಗಿದೆ ಎಂದರು. 1908ರಲ್ಲಿ ಅಮೆರಿಕಾದ ನ್ಯೂಯಾರ್ಕ್ ನಗರದಲ್ಲಿ ಸಾವಿರಾರು ಮಹಿಳೆಯರು ಉತ್ತಮ ವೇತನ, ಕಡಿಮೆ ಕೆಲಸದ ಸಮಯ ಮತ್ತು ಮತದಾನದ ಹಕ್ಕಿಗಾಗಿ ಮೆರವಣಿಗೆ ನಡೆಸಿದರು. 1917ರಲ್ಲಿ ರಷ್ಯಾದಲ್ಲಿ ಮಹಿಳೆಯರ ಶಾಂತಿಗಾಗಿ ನಡೆದ ಪ್ರತಿಭಟನೆ ಕೂಡ ಈ ದಿನದ ಇತಿಹಾಸದಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಭಾರತದಲ್ಲಿಯೂ ಮಹಿಳಾ ದಿನವನ್ನು ವಿವಿಧ ರೀತಿಯಲ್ಲಿ ಆಚರಿಸಲಾಗುತ್ತದೆ. ಇದರಿಂದ ಪ್ರತಿಯೊಬ್ಬರೂ ಮಹಿಳೆಯರನ್ನು ಗೌರವಿಸುವುದು ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ನಮಸ್ಕಾರ. ನಿಮಗೆಲ್ಲ ಗೊತ್ತಿಲ್ಲ, ವಿಶ್ವ ಮಹಿಳಾ ದಿನಾಚರಣೆಯಿಂದ ಅಂಗವಾಗಿ ಮಹಿಳೆಯರಿಗೆಲ್ಲ ಶುಭಾಶಯಗಳು ತಿಳಿಸ್ತಾ ಇದ್ದೀವಿ. ವಿನಾಯಕ ನಗರದಲ್ಲಿ ಮಹಿಳೆಯರು, ಯಾಕೆಂದರೆ ಒಂದು ಕುಟುಂಬಕ್ಕೆ ಮಹಿಳೆಯೇ ಚೆನ್ನಾಗಿ ಆಧಾರವಾಗಿರ್ತಾರೆ. ಮಹಿಳೆಯರಿಂದ ಇಡೀ ಪ್ರಪಂಚನೇ ಯಾಕೆಂದರೆ ಉದ್ಧಾರ ಆಗಬೇಕಂದ್ರೆ, ಒಂದು ಸಂಸಾರ ಉದ್ಧಾರ ಆಗಬೇಕಂದ್ರೆ ಮಹಿಳೆಯರೇ. ಯಾಕೆ ಅದಕ್ಕೋಸ್ಕರ ನಮ್ಮ ವಿನಾಯಕನಲ್ಲಿ ಪ್ರತಿ ವರ್ಷ ಕೂಡ ಗಿಡ ನೆಡುವ ಮುಖಾಂತರ ಈ ಒಂದು ಮಹಿಳಾ ದಿನಾಚರಣೆ ಹಮ್ಮಿಕೊಂಡಿದ್ದೀವಿ. ನೀವು ಸಹ ಹೆಣ್ಮಕ್ಳಿಗೆ ಗೌರವ ಕೊಡಿ. ಮಹಿಳೆಯರಿಗೆ ಗೌರವ ಕೊಟ್ಟರೆ ಮಾತ್ರ ನಮ್ಮ ಸಂಸ್ಕೃತಿ, ಆಚಾರ, ವಿಚಾರ, ದೇಶ ಉದ್ಧಾರ ಆಗಬೇಕಂದ್ರೆ ಒಂದು ಮಹಿಳೆಯರನ್ನು ಗೌರವಿಸಬೇಕು. ಅದಕ್ಕೆ ನಮ್ಮ ದೇಶದಲ್ಲಿ ಎಲ್ಲ ನದಿಗಳು ಕೂಡ, ಇವಾಗ ಕಾವೇರಿ ನದಿ ಆಗ್ಬೋದು, ಈ ರೀತಿ ಎಲ್ಲ ಕೂಡ ಗಂಗಾ ಆಗ್ಬೋದು, ಈ ರೀತಿ ಯಾಕೆ ಹೆಣ್ಮಕ್ಳಿಗೆ ಸಿಗ್ತದೆ ಅಂದರೆ ಅವರು ಶ್ರೇಷ್ಠ ಅಂತ ಹೇಳ್ಬಿಟ್ಟು ಮಹಿಳೆಯರು ಉತ್ತಮವಾಗಿ ಕುಟುಂಬವನ್ನು ಪೋಷಣೆ ಮಾಡಿ ಮಕ್ಕಳಿಗಾಗಿ ತಮ್ಮ ಜೀವನವನ್ನು ಮುಡುಪಾಗಿರುವಂಥ ಮಹಿಳೆಯರಿಗೆ ಶುಭಾಶಯಗಳನ್ನು ತಿಳಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕಾರ್ಯಕ್ರಮದಲ್ಲಿ ಪರಿಸರವಾದಿ ನಿತಿನ್ ಸಿಂಗ್, ಶ್ಯಾಮಲಾ, ಪುಷ್ಪ, ರಾಧಾ, ಮಂಜು, ಆದಿಲಕ್ಷ್ಮಮ್ಮ, ನಿಶ್ಚಿತ ಮುಂತಾದವರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲ ಮಹಿಳೆಯರಿಗೆ ಗಿಡಗಳನ್ನು ವಿತರಣೆ ಮಾಡಲಾಯಿತು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ರಾಜ್ಯ ಅಥವಾ ಕೇಂದ್ರ ಸರ್ಕಾರ ಜಾರಿಗೆ ತರುವ ಪ್ರತಿ ಯೋಜನೆ, ಸವಲತ್ತು ದೇಶದ ಪ್ರತಿ ನಾಗರಿಕ ಕಟ್ಟುವ ತೆರಿಗೆ ಹಣವಾಗಿದೆ. ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ